ಮತ್ತು ಸಾರಿಗೆ ಸಚಿವರು ಆಗಿರ್ತಕ್ಕಂಥ ರಾಘವೇಂದ್ರ ರೆಡ್ಡಿ ಅವರ KSRTC ಶ್ರೀನಿವಾಸು ನಮ್ಮ ಸರ್ಕಾರದ ಮುಖ್ಯ ಸಚಿವರಾದ ಅಶೋಕ್ ಪಟ್ಟಣ ಶಾಸಕೀಯರಾದ ಶ್ರೀಮತಿ ಡಯನಾ ಅವರೇ, ಅಧಿಕಾರಿಗಳಾದಂಥ ಶ್ರೀ ಶಾಲಿನಿ ರಜನೀಶ್ ಅವರ, ಮಾಜಿ ಮಿನಿಸ್ಟರಾದಂಥ ರಮೇಶ್ ಅವರ, ವಿಜಯವಾಡ ಅವರ, ಎಲ್ಲ ಹಿರಿಯ ಅಧಿಕಾರಿಗಳು, ಖಾಸಗಿ ಆಸ್ಪತ್ರೆಗಳ ಎಲ್ಲ ಪ್ರತಿನಿಧಿಗಳು, ಮಾಧ್ಯಮದ ಹಾಗೂ ನೌಕರರ ಸಂಘಗಳ ಎಲ್ಲ ಪದಾಧಿಕಾರಿಗಳು, ಸ್ನೇಹಿತರು, KSRTC ಸಾಧ್ಯ ರಾಘವೇಂದ್ರ ಸಾಧ್ಯ ಅವರ ನೇತೃತ್ವದಲ್ಲಿ ಈ ಕಾರ್ಯಕ್ರಮ ಏನಪ್ಪ ಅಂತಂದ್ರೆ ನಗದು ರಹಿತ KSRTC ನಗದು ರಹಿತ ಅಂದರೆ ಕ್ಯಾಶ್ಲೆಸ್ ದುಡ್ಡು ಕೊಡದೇನೆ ಆಸ್ಪತ್ರೆಗಳಲ್ಲಿ ಆರೋಗ್ಯ ಸೇವೆಯನ್ನು ಪಡ್ತಾರೆ. ಆಮೇಲೆ ದುಡ್ಡು ಕೊಡ್ತೀವಿ, ಈ ಆಸ್ಪತ್ರೆ ಒಳಪಡಿಕೆ ಮುಗಿದು ಮಾಡ್ತೀವಿ. ಇದರಲ್ಲಿ ನೌಕರರು 6,500 ರೂಪಾಯಿ ವರ್ಷ ತಿಂಗಳಿಗೆ 6,500 ಉಳ್ಕೊಳ್ತಕ್ಕಂಥ ಕೆಲಸ ಮಾಡ್ತಾರೆ. ಅಂದರೆ ಈಗಾಗಲೇ KSRTC ಎಂಪಿಗಳಲ್ಲಿ ಮೊದಲೇ ಜನವರಿನಲ್ಲಿ ಸರ್ಕಾರ 20 ಕೋಟಿ ರೂಪಾಯಿ ಕೊಟ್ಟುಬಿಟ್ಟಿದ್ದಾರೆ. ಆಮೇಲೆ ಒಟ್ಟು 46 ಕೋಟಿ ರೂಪಾಯಿ. ನಾನು ಇದು ಒಂದು ಒಳ್ಳೆಯ ಕಾರ್ಯಕ್ರಮ ಅಂತೇಳಿ ಭಾವಿಸ್ತಿದ್ದೇನೆ. ಬಹಳ ದಿನಗಳಿಂದ ಕಾರ್ಮಿಕ ನಾಯಕರು ಮತ್ತು KSRTC ನೌಕರರು, ಬೇರೆ ಕಾರ್ಪೊರೇಟ್ ಒತ್ತಾಯ ಮಾಡ್ತಾರೆ. ಅದನ್ನು ರಾಘವೇಂದ್ರ ಕಾರ್ಯಕ್ರಮ ಹೊಸ ನೌಕರರಲ್ಲೂ ಕೂಡ ಇದರಿಂದ ನೌಕರ ಕುಟುಂಬದವರು, ಅವರು ಬರೀ ನೌಕರರಷ್ಟೇ ಅಲ್ಲ, ನೌಕರರ ಕುಟುಂಬದವರು, ಅವರ ತಂದೆ ತಾಯಿಗಳು, ಮಕ್ಕಳು, ಮತ್ತೆ ಅವರ ಹೆಂಡತಿ ಅಥವಾ ಗಂಡ, ಇವುಗಳನ್ನು ಒಳಗೊಂಡಂತ
ಅನುಕೂಲ ಆಗ್ತದೆ. ಆಮೇಲೆ ಯಾರು ಕೂಡ ಈಗ ಹೇಳೋದು ನಮ್ಮಿಂದ ಹೇಳೋದು ಅವ್ರು ಯಾವ್ಯಾವ ಸ್ಥಳದಲ್ಲಿದ್ದಾರೆ ಅಲ್ಲೇನೆ ತಗೋಬಹುದು ಅಂತ ಕಾರ್ಡ್ಗಳೆಲ್ಲ ವಿತರಣೆ ಮಾಡ್ತಾರೆ. ಕಾರ್ಡ್ ಕೊಡ್ತಾರೆ. ಆ ಕಾರ್ಡು ತೋರಿಸಿದ್ರೆ ಆಸ್ಪತ್ರೆ ಮಾಡಿ ಅವ್ರಿಗೆ ಏನೇ ಕಾಯಿಲೆ ಬರಲಿಲ್ಲ ಆ ಕಾಯಿಲೆನ ಗುಣಪಡಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ. ನಾನು ಒಂದು ಎಲ್ಲ ಆಸ್ಪತ್ರೆ ಪ್ರತಿನಿಧಿಗಳಿಗೆ ಸೂಚನೆಯನ್ನು ಕೊಡ್ತೇನೆ ಅಂತಂದ್ರೆ ಯಾವುದೇ ಕಾರಣಕ್ಕೆ ತಿರಸ್ಕಾರ ಮನೋಭಾವದಿಂದ ನೋಡಬಾರ್ದು. ಯಾವ ಆಸ್ಪತ್ರೆಯಿಂದ ಅವ್ರನ್ನ ನೆಗ್ಲೆಕ್ಟ್ ಮಾಡತಕ್ಕಂಥ ಕೆಲಸವನ್ನು ಮಾಡಬಾರ್ದು. ಬಂದ ತಕ್ಷಣಕ್ಕೆ ಹೇಗೆ ಬೇರೆಯವರು ದುಡ್ಡು ಕೊಟ್ಟು ಚಿಕಿತ್ಸೆ ಪಡ್ಕೊಳ್ತಾರೆ ಅದೇ ರೀತಿಯಲ್ಲಿ ಇವ್ರಿಗೂ ಕೂಡ ಚಿಕಿತ್ಸೆ ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ. ನೀವು ಕೂತ್ಕೊಳ್ಳಿ ಆಮೇಲೆ ನೋಡ್ತೀವಿ ಅಂತಂದ್ರು ಹಂಗೆಲ್ಲ ಮಾಡಬಾರ್ದು. ಅಥವಾ ಕೊನೆಗೆ ನೋಡ್ತೀವಿ ಅಂತಂದ್ರೆ ಹಾಗೆಲ್ಲ ಮಾಡಬಾರ್ದು. ದುಡ್ಡು ಕೊಟ್ಟು ನೀವು ಚಿಕಿತ್ಸೆ ಯಾರು ಪಡ್ಕೊಳ್ತಾರೆ ಅದೇ ರೀತಿ ಇವ್ರನ್ನು ಕೂಡ ಟ್ರೀಟ್ ಮಾಡ್ತಕ್ಕಂಥ ಕೆಲಸ ಮಾಡಬೇಕು ಅಂತಕ್ಕಂಥ ಸೂಚನೆಯನ್ನ ಎಲ್ಲ ಆಸ್ಪತ್ರೆಗಳ ಸುಮಾರು 275 ಆಸ್ಪತ್ರೆಗಳು ಈಗಾಗಲೇ MOU ಆಗಿದೆ. ಇವತ್ತು ಕೂಡ ಕೆಲವು MOUಗಳನ್ನ ವಿತರಣೆ ಮಾಡ್ತೀವಿ. ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚು ಆಸ್ಪತ್ರೆಗಳನ್ನು ಮಾಡಬೇಕು. ಇವತ್ತು ಬರೀ KSRTC ನೌಕರರು ಮಾತ್ರ ಮಾಡಿದ್ದಾರೆ. ಮುಂದಿನ ದಿನಗಳಲ್ಲಿ TMTC ಉತ್ತರ ಕರ್ನಾಟಕದಲ್ಲಿರ್ತಕ್ಕಂಥ 2 ಕಾರ್ಪೊರೇಷನ್ಗಳು ಆ ಕಾರ್ಪೊರೇಷನ್ಗಳು ಕೂಡ 3 ತಿಂಗಳಲ್ಲಿ ನೀವು ಮಾಡ್ಕೊಳ್ಬೇಕು ಅಂತಕ್ಕಂಥ ಸೂಚನೆಯನ್ನು ಅವರು ಮಾಡ್ಕೊಳ್ತಾರೆ. ಒಟ್ಟಾರೆಯಾಗಿ KSRTCನಲ್ಲಿ ಕೆಲಸ ಮಾಡತಕ್ಕಂಥ ಎಲ್ಲ ನೌಕರರು ಕೂಡ ಇದು ಅನ್ವಯ ಆಗ್ತಕ್ಕಂಥ ಕಾರ್ಯಕ್ರಮ. ಇದು ಒಂದು ಉತ್ತಮವಾದಂಥ ಕಾರ್ಯಕ್ರಮ ಅಂತೇಳಿ ನಾವು ಭಾವಿಸ್ತೀವಿ. KSRTC ನೌಕರರು ಕೂಡ ಅವ್ರಿಗೂ ಕೂಡ ಸಮಾಧಾನ ಆಗಿದೆ. ನಮ್ಮ ಬಹಳ ದಿನಗಳ ಒಂದು ಬೇಡಿಕೆ ಈಡೇರಿದೆ ಅಂತಕ್ಕಂಥ ತೃಪ್ತಿ ಸಮಾಧಾನ ಆಗಿದೆ. ನಮ್ಮ ಸರ್ಕಾರ KSRTC ನೌಕರರಿಗೆ KSRTCಗೆ ಬಹಳಷ್ಟು ಕೆಲಸ ಮಾಡ್ತಾ ಇದ್ದೀವಿ. ಈಗ ಶಕ್ತಿ ಯೋಜನೆ ಕಾರ್ಯಕ್ರಮ ಯಾಕೆ ಮಾಡೋದು ಅಂತಂದ್ರೆ ಲಿಂಗ ತಾರತಮ್ಯ ಇದೆ ನನಗೆ. ಆ ಲಿಂಗ ತಾರತಮ್ಯನ ಹೋಗ್ಲಾಡಿಸ್ಬೇಕು ಅಂತಕ್ಕಂಥದ್ದು ಒಂದು ಮಹಿಳೆಯರಿಗೆ ಆರ್ಥಿಕವಾಗಿ ಸಾಮಾಜಿಕವಾಗಿ ಅವರಿಗೆ ಶಕ್ತಿ ತುಂಬಬೇಕು ಅಂತಕ್ಕಂಥದ್ದು. ಆ ಕಾರಣಕ್ಕೋಸ್ಕರವಾಗಿ ಅವರಿಗೆ ಫ್ರೀಯಾಗಿ ಬಸ್ ಕರ್ಕೊಂಡು ಹೋಗೋದ್ರಿಂದ ಆ ದುಡ್ಡಿನ ಉಳಿತಾಯ ಆಗುತ್ತೆ. ಅವ್ರ ಮಕ್ಕಳ ಎಜುಕೇಶನ್ಗೆ ಅಥವಾ ಬೇರೆ ಭಾಗಗಳಿಗೆ ಇನ್ವೆಸ್ಟ್ ಮಾಡೋದಕ್ಕೆ ಅನುಕೂಲ ಆಗ್ತದೆ. ಅದು ಒಂದು. ಎರಡನೇದು ಗೃಹಲಕ್ಷ್ಮಿ ಕಾರ್ಯಕ್ರಮ ಮಾಡ್ತೀವಿ. 2 ಕಾರ್ಯಕ್ರಮಗಳು ಮಹಿಳೆಯರಿಗೋಸ್ಕರನೇ ಮಾಡಿರ್ತಕ್ಕಂಥ ಕಾರ್ಯಕ್ರಮ. 2 ಕಾರ್ಯಕ್ರಮಗಳಿಂದ ಬಹಳಷ್ಟು ಅವರ ಬದುಕಿನಲ್ಲಿ ಬದಲಾವಣೆ ಆಗಲಿಕ್ಕೆ ಸಾಧ್ಯ. ಆರ್ಥಿಕವಾಗಿ ಅವರಿಗೆ ಶಕ್ತಿ ಬರ್ತಕ್ಕಂಥ ಕೆಲಸ. ಯಾವಾಗ ಕೂಡ ಒಂದು ಆರ್ಥಿಕತೆ ಬೆಳವಣಿಗೆ ಆಗಬೇಕಂದ್ರೆ ರಾಜ್ಯದ ಆರ್ಥಿಕತೆ ಬೆಳವಣಿಗೆ ಆಗಬೇಕಂದ್ರೆ ಕೊಡುಗಳ ಶಕ್ತಿ ಇರಬೇಕು. ಅದನ್ನ ಬೆಳವಣಿಗೆ ಕೊಂಡ್ಕೊಳ್ತಕ್ಕಂಥ ಶಕ್ತಿ ಕೊಂಡ್ಕೊಳ್ತಕ್ಕಂಥ ಶಕ್ತಿ ಹೆಚ್ಚಾದಾಗ ಮಾತ್ರ ಆರ್ಥಿಕ ಬೆಳವಣಿಗೆ ಆಗಲಿಕ್ಕೆ ಸಾಧ್ಯ. ದುಡ್ಡಿಯವರು ಯಾರು ಹೋಗ್ತಾರೆ ಆಸ್ಪತ್ರೆಗೆ? ಕೈದಲ್ಲಿ ದುಡ್ಡು ಸಾಲ ಮಾಡ್ತಾರೆ.
ಎಷ್ಟು ಅಂತ ಸಾಲ ಮಾಡ್ಕೊಳಕ್ಕಾಗುತ್ತೆ. ಅದಕ್ಕೋಸ್ಕರ ಈ ಕಾರ್ಯಕ್ರಮ ಮಾಡಿರ್ತಕ್ಕಂಥದ್ದು. ಸೊ ಪರ್ಚೇಸಿಂಗ್ ಪವರ್ನ ಹೆಚ್ಚು ಮಾಡಬೇಕು. ಅದಕ್ಕೆ ಇದನ್ನ ಯುರೋಪಗಳನ್ನ ಯೂನಿವರ್ಸಲ್ ಬೇಸಿಕ್ ಇನ್ಕಮ್ ಅಂತ ಕರೀತಾರೆ. ಯೂನಿವರ್ಸಲ್ ಬೇಸಿಕ್ ಇನ್ಕಮ್ ಅಂತ ಕರೀತಾರೆ. ಸೊ ಅದು ನಮ್ಮ ಕೈಯಲ್ಲಿ ದುಡ್ಡಿದ್ರೆ ಅಂಗಡಿಗೆ ಹೋಗ್ತಾಗುತ್ತೆ, ಹೋಟ್ಲಿಗೆ ಹೋಗ್ತಾಗುತ್ತೆ, ನೀರು ತರಕಾರಿ ಅಂಗಡಿಗೆ ಹೋಗ್ತಾಗುತ್ತೆ, ದೇವಸ್ಥಾನಗಳಿಗೆ ಹೋಗ್ತಾಗುತ್ತೆ, ಪ್ರವಾಸೋದ್ಯಮ ಸ್ಥಳಗಳಿಗೆ ಹೋಗ್ತಾಗುತ್ತೆ. ಇದೆಲ್ಲ ಹೋಗಕ್ಕೆ ಸಾಧ್ಯನೇ ಆಗುತ್ತೆ. ಈ ಫ್ರೀ ಬಸ್ ಮಾಡೋದ್ರಿಂದ ನನಗೆ ಧರ್ಮಸ್ಥಳದ ಯಜ್ಞರು ಪತ್ರ ಬರೆದಿದ್ದಾರೆ. ಏನಂತ ಬರೆದಿದ್ದಾರೆ, ನೀವು ಶಕ್ತಿ ಯೋಜನೆ ಕಾರ್ಯಕ್ರಮ ಜಾರಿ ಮಾಡೋದ್ರಿಂದ ಫ್ರೀಯಾಗಿ ಹೆಣ್ಮಕ್ಳು ಬಸ್ನಲ್ಲಿ ಓಡಾಡುವಂತ ಕಾರ್ಯಕ್ರಮ ಮಾಡಿರೋದ್ರಿಂದ ನಮ್ಮ ದೇವಸ್ಥಾನಕ್ಕೆ ಬರ್ತಕ್ಕಂಥ ಭಕ್ತಾದಿಗಳ ಸಂಖ್ಯೆ ಜಾಸ್ತಿ ಆಗಿದೆ. ಇದು ಒಂದು ಒಳ್ಳೆ ಕಾರ್ಯಕ್ರಮ ಆಗ್ತದೆ. ಸೊ ಅದರಿಂದ ಈ ಒಳ್ಳೆ ಕಾರ್ಯಕ್ರಮಗಳು ಇದು ಎಲ್ಲ ಮಹಿಳೆಯರಿಗೆ ಶಕ್ತಿ ಯೋಜನೆ ಯಾರೋ ಕೆಲವರಿಗೆ ಮಾತ್ರ ಸೀಮಿತ ಅಲ್ಲ, ಎಲ್ಲ ಮಹಿಳೆಯರಿಗೂ ಕೂಡ ಅನ್ವಯ ಆಗ್ತಕ್ಕಂಥ ಕಾರ್ಯಕ್ರಮ. ಸುಮಾರು 7 ಕೋಟಿ ಜನ ಇದ್ದಾರೆ ಅಂತ 50% ಮಹಿಳೆಯರಿಗೆ 50% ಮಹಿಳೆಯರಿಗೆ ಇದು ಅನುಕೂಲ ಆಗ್ತದೆ. ಸೊ ಅದರಿಂದ KSRTC ಸಂಸ್ಥೆಗೂ ಕೂಡ ಅನುಕೂಲ ಆಗಿದೆ. KSRTC ಸಂಸ್ಥೆಗೂ ಅನುಕೂಲ ಆಗಿದೆ, ಹೆಣ್ಮಕ್ಳು ಅನುಕೂಲ ಆಗಿದೆ. ಇದರಿಂದ ಈ ಕಾರ್ಯಕ್ರಮ ಪರ್ಟಿಕ್ಯುಲರ್ಲಿ KSRTC ನೌಕರರ ಆರೋಗ್ಯ ಯೋಜನೆ ಏನಿಲ್ಲ ಅದು ಬಹಳಷ್ಟು ಅವರ ಇಡೀ ಕುಟುಂಬಕ್ಕೆ ಅನ್ವಯ ಆಗ್ತದೆ. ಇಡೀ ಕುಟುಂಬಕ್ಕೆ ಅನ್ವಯ ಆಗ್ತದೆ. ದುಡ್ಡು ಕೊಡಬೇಕಾಗಿಲ್ಲ, ದುಡ್ಡು ಕೊಟ್ಬಿಟ್ಟು ಮಾಡ್ಬೇಕಾದ್ರೆ ಅದನ್ನ ಸಂಬಳದಲ್ಲಿ ಇಟ್ಬೇಕಾದ್ರೆ ಸಂಬಳದಲ್ಲಿ ಇಟ್ಕೊಂಡು ಒಳಪಡಿಕೆ ಏನ್ ಮಾಡ್ಕೊಂಡಿದ್ದಾರೆ ಆಸ್ಪತ್ರೆಗಳು. ನಾನು ಮತ್ತೊಮ್ಮೆ ಎಲ್ಲ ಆಸ್ಪತ್ರೆಗಳ ಪ್ರತಿನಿಧಿಗಳು ಸರ್ಕಾರ ಒಳಪಡಿಕೆ ಮಾಡ್ಕೊಂಡಿದೆ. ನೀವು ಮಾನವೀಯತೆಯಿಂದ ವರ್ತಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು ಅಂತ ಮಾತುಗಳನ್ನು ಹೇಳಿ ಈ ಕಾರ್ಯಕ್ರಮವನ್ನು ಅತ್ಯಂತ ಸಂತೋಷದಿಂದ ಉದ್ಘಾಟನೆ ಮಾಡಿದ್ದೇನೆ. ಎಲ್ಲರೂ ಶುಭವಾಗಲಿ, ಹೊಸ ವರ್ಷದ ಶುಭವಾಗಲು. ಇವತ್ತು 6ನೇ ತಾರೀಕು ಹೊಸ ವರ್ಷದ ಶುಭ ಹಾರೈಸಿ ನಮ್ಮ ಮಾತುಗಳನ್ನು ಮುಗಿಸ್ತೇವೆ. ಮತ್ತೆ ಮರಗಳನ್ನು ಸತ್ತಿದ್ರು ಅದು ಅವರ ಒಂದು ಕನಸು ಇವತ್ತು ನೆನಪಾಗ್ತಾ ಇರ್ತಕ್ಕಂಥದ್ದು ನಮಗೆ ಏನಿಗೂ ಕೂಡ ಇವತ್ತು ಸಮಾಧಾನ ಆಗಿರುತ್ತೆ. ಮತ್ತು ನಮ್ಮ ಎಂಪ್ಲಾಯೀಸ್ಗೂ ಕೂಡ ಇದು ಖುಷಿ ತರುವಂತ ವಿಚಾರ ಅಂತೇಳಿ ಮತ್ತೆ ಉಳಿದಿರ್ತಕ್ಕಂಥ ವಿಚಾರ ಮನೆ ನಾನು ನಿಮ್ಮ ಜೊತೆ ಎಲ್ಲ ಮಾತಾಡಿದ್ದೆ. ಅದ್ರ ಬಗ್ಗೆ ನನಗೆ ಹೆಚ್ಚಿಗೆ ಮಾತಾಡಕ್ಕೆ ಹೋಗೋದಿಲ್ಲ ಅಂತೇಳಿ ಇವತ್ತು ಈ ಕಾರ್ಯಕ್ರಮಕ್ಕೆ ನೀವು ಬಂದು ಉದ್ಘಾಟನೆ ಮಾಡಿದ್ದು ಎಲ್ಲರಿಗೂ ಕೂಡ ಸಂತೋಷ ತಂದಿದ್ದೆ ಅಂತ ಈ ಸಂದರ್ಭದಲ್ಲಿ ಹೇಳಿ ಬಂದಂತ ಎಲ್ಲ ನಮ್ಮ ಚೀಫ್ ಸೆಕ್ರೆಟರಿ ಅವರು, ಅಧ್ಯಕ್ಷರು, ಉಪಾಧ್ಯಕ್ಷರು, ಶಾಸಕರಿಗೆ ಮತ್ತೆ ತಮಗೆ ಮತ್ತೆ ಮಾಧ್ಯಮದಲ್ಲೂ ಕೂಡ ಹೆಚ್ಚು ಸಂಖ್ಯೆಯಲ್ಲಿ ಬಂದಿದ್ದೀರಾ. ಇದರ ಹೆಚ್ಚು ಪ್ರಚಾರ ಕೂಡ ಕೊಡಿ ಅಂತ ನಾನು ಈ ಸಂದರ್ಭದಲ್ಲಿ ಎಲ್ಲರಿಗೂ ಕೂಡ ಧನ್ಯವಾದ ಹೇಳಿ ಇದನ್ನು ಮಾಡ್ತೀನಿ. ನೇತೃತ್ವದಲ್ಲಿ ಈ ಕಾರ್ಯಕ್ರಮ ಆಗ್ತಾ ಇದೆ. ಹಾಗೆ ನಮ್ಮ ಮುಖ್ಯ ಕಾರ್ಯದರ್ಶಿಗಳು ಬಂದಿದ್ದಾರೆ, ಸಂಸ್ಥೆ ಅಧ್ಯಕ್ಷರಾದ ಶ್ರೀನಿವಾಸವರು ಅವರ ಅಭಿಪ್ರಾಯವಾಗಿ ಎಲ್ಲ ವಿಚಾರಗಳನ್ನ ಹೇಳಿದ್ದಾರೆ, ಮಾತನಾಡಿದ್ದಾರೆ. ಹಾಗೆ ನಮ್ಮ ಶಾಸಕರಿದ್ದಾರೆ, ನಯನ ಮಹೇಶ್ವರು ಮತ್ತೆ ಎಲ್ಲ 250 ಹಾಸ್ಪಿಟಲ್ ಒಳಗೊಳಿಕೆ ಮಾಡಿಕೊಂಡಿರ್ತಕ್ಕಂಥದ್ದು ಅದರಲ್ಲಿ ಎಲ್ಲರೂ ಕೂಡ ಕರೆಯಕ್ಕಾಗಲಿಲ್ಲ, ಎಲ್ಲರೂ ಮಾತ್ರ ಕರೆಯಿದ್ವಿ. ಹಾಗೆ ಅದೇ ರೀತಿ ನಮ್ಮ ಹಿರಿಯಲ್ಲಿ ಎಲ್ಲರೂ ಎಲ್ಲ ಕಾರ್ಯಕ್ರಮಗಳು ಬಂದಾಗ ಈ ಕಾರ್ಯಕ್ರಮಗಳು ಬಂದಿದ್ದಾರೆ. ನಮ್ಮ ಮಾಧ್ಯಮದವರು ಎಲ್ಲ ಅಧಿಕಾರಿ ವರ್ಗದವರು ಮತ್ತು ನಮ್ಮ ಇಲಾಖೆ ಅಧಿಕಾರಿ ವರ್ಗದವರು ಸುಮಾರು 20 ವರ್ಷಗಳಿಂದ ಡಿಮ್ಯಾಂಡ್ ಇರ್ತಾರೆ. ಇದು ಅದರಲ್ಲಿ ನಮ್ಮ ಯೂನಿಯನ್ ಸುಮಾರು 20 ವರ್ಷಗಳಿಂದ ಕ್ಯಾಶ್ಲೆಸ್
ನಮಗೆ ಚಿಕಿತ್ಸೆ ಆಗಬೇಕು ಅಂತ ಅವರು ಪ್ರಯತ್ನ ಮಾಡ್ತಾ ಇದ್ದಾರೆ. ಅದು ಈಗ ಸಮಯ ಕೂಡಿ ಬಂದಿದೆ. ಮತ್ತೆ ಇವತ್ತೇ ನಾವು KSRTCಯಲ್ಲಿ ಮಾಡ್ತಾ ಇದ್ದೀವಿ. ಇದನ್ನ ನಮ್ಮ ಎಡಪಡಿಯವರು, ಆಮೇಲೆ ಕಲ್ಯಾಣ ಕರ್ನಾಟಕದವರು, ಅದೇ ರೀತಿ ನಮ್ಮ BFTCಯವರು ಇದನ್ನ ಒಂದು 3 ತಿಂಗಳು ಟೈಮ್ ಕೊಟ್ಟಿದ್ದೀವಿ. ಆ 3 ತಿಂಗಳು ಟೈಮ್ ಒಳಗಡೆ ಅವರು ಕೂಡ ಇದೇ ಕಾರ್ಯಕ್ರಮ ಅವರು ಕೂಡ ಈ ಕಾರ್ಯಕ್ರಮಕ್ಕೆ ತೆಗೆದುಕೊಂಡಿದ್ದಾರೆ. ಹೌದಾ, ಇವತ್ತು KSRTC ಮಾತ್ರ. ಯಾವಾಗಲೂ KSRTC ಏನ್ ಮಾಡ್ತೀವಿ ಅದನ್ನ ಎಲ್ಲ ಕಾರ್ಪೊರೇಷನ್ ಫಾಲೋ ಮಾಡ್ತಾರೆ. ಮತ್ತೆ ನಾವು ಇವತ್ತೇನು 250 ಹಾಸ್ಪಿಟಲ್ಸ್ ನಾವು ಇವತ್ತು ಒಳಪಡಿಕೆ ಮಾಡಿಕೊಂಡಿದ್ದೇವೆ. ಇನ್ನೂ ಒಂದು 50 ಹಾಸ್ಪಿಟಲ್ಸ್ ಆಗ್ಬೋದು, 300 ಹಾಸ್ಪಿಟಲ್ಸ್ ಆಗ್ಬೋದು. ನಮ್ಮ ಸರ್ಕಾರಿ ಆಸ್ಪತ್ರೆಗಳು ಕೂಡ ಸೇರಿಸಬೇಕು ಅಂತ ನಮ್ಮ ಚಂದ್ರಪ್ರಕಾಶ್ ಅವರಿಗೆ ಮತ್ತೆ ಅವರಿಗೆ ಹೇಳಿದ್ದೆ. ಅವರು ಈಗಾಗಲೇ ಪತ್ರಗಳು ಬಂದಿದೆ. ಅದು ಕೂಡ ಆದರೆ ನಮ್ಗೆ ಇನ್ನೂ ಹೆಚ್ಚು 300ಕ್ಕಿಂತ ಹೆಚ್ಚು ಆಸ್ಪತ್ರೆಗಳು ನಮಗೆ ಸೇರ್ತಾಯಿದ್ದಾರೆ. ಸರ್ಕಾರ ಒಬ್ಬ ಎಂಪ್ಲಾಯಿ ಎಲ್ಲ ಗುಲ್ಬರ್ಗ ಕಡೆ ಎಲ್ಲ ಬೆಂಗಳೂರಲ್ಲಿ ಇಲ್ಲಿ ಕೆಲಸ ಮಾಡ್ತಾ ಇದ್ರೆ ಅವ್ರು ಇಲ್ಲಿ ಟ್ರೀಟ್ಮೆಂಟ್ ತಗೋಬಹುದು. ಅವ್ರ ತಂದೆ ತಾಯಿ ಗುಲ್ಬರ್ಗದಲ್ಲಿದ್ರೆ ಅವ್ರು ಅಲ್ಲೇ ತಗೋಬಹುದು. ಅಥವಾ ಅವ್ರ ಮಕ್ಕಳು ಎಲ್ಲಾದ್ರೂ ಬೇರೆ ಕಡೆ ಎಲ್ಲ ಓದ್ತಾ ಇದ್ರೆ ಅವರಲ್ಲೇ ಟ್ರೀಟ್ಮೆಂಟ್ ತಗೋಬಹುದು. ಆ ಥರದ ಒಂದು ಅವಕಾಶ ಮತ್ತೆ ಒಂದು ಬಂದಿರ್ತಕ್ಕಂಥದ್ದು. ಅವ್ರು ಎಲ್ಲೇ ಇದ್ರೂ ಕೂಡ ಟ್ರೀಟ್ಮೆಂಟ್ ತಗೋಬಹುದು. ಮತ್ತು ಆ ಕಾಲದಲ್ಲಿ ಎಲ್ಲ ಡೀಟೇಲ್ಸ್ ಇದೆ ಸರ್. ತಂದೆ ತಾಯಿ, ಗಂಡ ಅಥವಾ ಹೆಂಡತಿ ಕೆಲಸದಲ್ಲಿದ್ರೆ ಮತ್ತು ಅವ್ರ ಸ್ಪೌಸು ಮತ್ತು ಮಕ್ಕಳು ಒಂದಿರುತ್ತೆ ಎಲ್ಲರಿಗೂ ಕೂಡ ಕೇವಲ 650 ರೂಪಾಯಿ ಕೊಟ್ಟರೆ, ಅಂದರೆ ಒಂದು 8,000 ರೂಪಾಯಿ ಕೊಟ್ಟರೆ ಅವ್ರು ಇಡೀ ಕುಟುಂಬಕ್ಕೆ ಅವ್ರು ಏನೇ ಕಾಯಿಲೆ ಬಂದರೂ ಕೂಡ ನಾವೇನು ಒಳವಡಿಕೆ ಮಾಡ್ಕೊಂಡಿರ್ತೀವಿ ಆ ಪ್ರಕಾರ ನಮ್ಮ ಸಂಸ್ಥೆಗಳು ಅವರಿಗೆ ಹಣ ತರಿಸುವಂಥ ಕೆಲಸವನ್ನು ಮಾಡ್ತಾರೆ. ಈಗ ನಾವು ಜನರಲ್ ಆಗಿ ಒಂದು ಚೆಕಪ್ ಬಂದು 4-5,000 ಮಾಡ್ತಾರೆ. ಜನರಲ್ ಆಗಿ ಚೆಕಪ್ ಹಾಸ್ಪಿಟಲ್ಸಲ್ಲಿ ಅವರು ವರ್ಷಕ್ಕೆ ಕೂಡ ನಮ್ಗೆ 8,000. ಆದರೆ ಇಡೀ ಕುಟುಂಬಕ್ಕೆ 5 ಜನ 6 ಜನ 7 ಜನ 8 ಜನ ಇರ್ತಿಲ್ಲ. ಅವ್ರು ಏನೇ ಕಾಯಿಲೆ ಬಂದರೂ ಕೂಡ ಅವರಿಗೆ ಕ್ಯಾಶ್ ಇಲ್ಲದೆ ಅವರಿಗೆಲ್ಲ ಉಚಿತವಾಗಿ ಒಂದು ಚಿಕಿತ್ಸೆ ತಲುಪುವಂಥ ಅವಕಾಶ ಇವತ್ತು ಆಗಿರ್ತಕ್ಕಂಥದ್ದು. ಮತ್ತು ಇದೆಲ್ಲ ನಮ್ಮ 3 ಕಾರ್ಪೊರೇಷನ್ಸು ಫಾಲೋ ಮಾಡ್ಕೊಳ್ತಾರೆ. ಮತ್ತು ಅದಕ್ಕೆ ನೀವು ಕೂಡ ಸ್ವಲ್ಪ ಮತ್ತೆ ಆಮೇಲೆ ಮಾತಾಡ್ತೀನಿ. ಈಗಾಗಲೇ ಹೆಲ್ತ್ ಮಿನಿಸ್ಟ್ರು ಮತ್ತು ಮೆಡಿಕಲ್ ಎಜುಕೇಷನ್ ಮಿನಿಸ್ಟ್ರಿಗೆ ಹೇಳಿದ್ದೀನಿ, ತಾವು ಮಾತು ಹೇಳಬೇಕು ಅಂತ ನಾನು ಹೇಳಿ ಇವತ್ತು ನಮಗೆ ಒಳಬಳಿಕೆ ಮಾಡ್ಕೊಂಡಂತೆ ಎಲ್ಲ ಆಸ್ಪತ್ರೆಯ ಮುಖ್ಯಸ್ಥರಿಗೆ ನಾನು ಈ ಸಂದರ್ಭದಲ್ಲಿ ನಿಮಗೆ ಧನ್ಯವಾದಗಳನ್ನು ಹೇಳ್ತೀನಿ. ತಂದೆ ತಾಯಿ ಮಕ್ಕಳು ಇಲ್ವಾ? 3 ಜನ ಮಕ್ಕಳು ನಿಮ್ಮತ್ತೆ ಚೆನ್ನಾಗಿರಲ್ಲ. ಸರ್ ಸರ್ ಅಲ್ಲೇ ಎತ್ಕೊಳ್ಳಿ ಸರ್ ನೀವು. ಸರ್ ಈ ಕಡೆ ಸರ್ ಸೇಮ್ ಸರ್ ಸೇಮ್ ಸರ್ 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 ಸೇಮ್ ಸರ್. ಅಲ್ಲ ಎಲ್ಲರಿಗೂ ಮೇಡಮ್ ಸರ್ ಹಿಂದೆ ಬರ್ಬೇಕು ಸರ್. ಸೇಮ್ ಸರ್ ಈ ಕಡೆ ಸರ್ ಈ ಕಡೆ. ಮೇಡಮ್ ಚೂರು ಡಿಪಾರ್ಟ್ಮೆಂಟ್ ಸರ್ ಇನ್ನೊಂದು ಡಿಪಾರ್ಟ್ಮೆಂಟ್
Narayana Netralaya and MS Ramaya Hospital. MS Ramaya. Next. Look here once, ma'am. Everybody, ma'am, please. Illodi. Today, our Honorable Chief Minister, Mr. Siddaramaiah, inaugurated KSRTC employees cashless medical treatment scheme. It will be benefited for 36,000 families. In future, other corporations also will join this scheme. Totally more than 1 lakh families of KSRTC, they will be benefited by this scheme. All cashless. So whatever the expenditure, it will be borne by KSRTC. Launched a cashless health scheme. KSRTC has launched a cashless health scheme today from Honorable Chief Minister. The scheme will help all the KSRTC employees to go to any hospital in Karnataka, whoever has done MOU with us. Already it is around 250. It will go up to 400 in the next 1 month. So they can go to any hospital for any treatment, including cancer, heart treatment, or kidney, any issues. So they don't need to pay any amount. We have given cards like this. So they can show this card, they can get admitted, and they can come back after treatment. So the treatment, medicine, everything KSRTC will pay. So this scheme I definitely believe will help all my employees for their health and their family's health. At the same time, it will help them to have a easy mindset and confidence also, and it will definitely improve their quality of driving also, because their safety is very important. So health, security and safety will definitely improve driving quality. I definitely believe this scheme will help in turn the passengers also, because a good driver will have a very comfort this thing for the passengers also. So I definitely believe this scheme will be a game changer in the health of my employees' families. KSRTC launched health scheme today. It's a cashless health scheme. It's a participatory health scheme also. KSRTC is contributing 20 crore per year for the health of the employees, and the employees are contributing around 26 crores. The total around 46 crores will be the amount for the particular scheme. So we can definitely pay the hospitals in time and for any type of disease and ailments. So I'm sure this will help my employee families. How many hospitals involved in this? Around 250 hospitals we have done MOU till date. The numbers may go around 400 in the coming month. So I have around 34,000 employees, but I have the database of around 1,14,000 members. So it includes their father, mother, children, spouse, everything. So I'm sure a healthy employee makes a healthy KSRTC. Thank you.